ಹನುಮ ಧ್ವಜ ಫೈಟ್ ಈಗ ಮಂಡ್ಯದಲ್ಲಿ ಜೋರಾಗ್ತಾ ಇದೆ. ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಡಿಸಿ ಕಚೇರಿಗೆ ಮುತ್ತಿಗೆ ಹಾಕೋಕೆ ಮುಂದಾಗ್ತಾ ಇದ್ದಾರೆ. ಮಂಡ್ಯದಲ್ಲಿ ಹಿಂಸಾಚಾರಕ್ಕೆ ತಿರುಗಿದೆ ಬಿಜೆಪಿಯ ಪ್ರತಿಭಟನೆ. ಸಾತನೂರಿನಲ್ಲಿ ಶಾಸಕ ಗಣಿಗ ರವಿ ಫ್ಲೆಕ್ಸ್ ಅನ್ನ ಕಿತ್ತೆಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಪ್ಪಲಿ ತೂರಿದ್ದಾರೆ ಪ್ರತಿಭಟನೆಕಾರರು ಆ ಫ್ಲೆಕ್ಸ್ಗೆ. ಚಿಕ್ಕಮಂಡ್ಯದಲ್ಲಿ ಪಾದಯಾತ್ರೆ ಸಾಗ್ತಾ ಇದೆ. ಆಕ್ರೋಶ ಈಗ ದೊಡ್ಡ ಮಟ್ಟದಲ್ಲಿದೆ. ಇದರ ಹಿಂದೆ ಇರುವಂತ ರಾಜಕೀಯ ಇನ್ನೊಂದು ರೀತಿಯಲ್ಲಿದೆ. ಯಾಕೆ ಈ ಪ್ರಮಾಣದಲ್ಲಿ ಆಯಿತು, ಯಾಕೆ ಹೀಗಾಯಿತು ಅನ್ನೋದಕ್ಕೆ ಇನ್ನೊಂದು ರೀತಿಯಾದಂತಹ ಸ್ಟೋರಿ ಕೂಡ ಇದೆ. ಅದರಲ್ಲೂ ಕೂಡ ಗಣಿಗ ರವಿ ಮೇಲೇನೆ ಇಷ್ಟೊಂದು ಆಕ್ರೋಶವನ್ನ ಹೊರಹಾಕಕ್ಕೆ ಕಾರಣ ಏನು ಅನ್ನೋದಕ್ಕೂ ಒಂದಿಷ್ಟು ಕಾರಣ ಇದೆ ಅಲ್ಲಿ, ಯಾಕೆ ಈ ಪರಿಸ್ಥಿತಿ ಆಯಿತು ಅಂತ ಹೇಳಿ. ಇನ್ನು ಯಾವ ನಾಯಕರುಗಳು ಕೂಡ ಮಂಡ್ಯದಲ್ಲಿ ವಿರೋಧ ಮಾಡದೇ ಇರುವಂತವರು ಗಣಿಗ ರವಿಯ ಮೇಲೆ ಈ ರೀತಿಯಾದಂತಹ ಆಕ್ರೋಶವನ್ನ ಅಲ್ಲಿರುವಂತವರು ಯಾಕೆ ಮಾಡ್ತಾ ಇದ್ದಾರೆ? ಶ್ರೀರಾಮ ಭಕ್ತರೇ, ಆಂಜನೇಯ ಭಕ್ತರೇ, ದಯವಿಟ್ಟು ತಪ್ಪಾಯ್ತು ಅಂತ ಕ್ಷಮೆ ಕೇಳು. ತೋರಿಸ್ತೀವಿ. ನಾಲ್ಕೇ ಜನ ಇರೋರು ಕೆರ್ಗೋಡಲ್ಲಿ 4 ಜನಕ್ಕೋಸ್ಕರ ಬಂದಿಕ್ ತಪ್ಪಾಯ್ತು ಅಂತ ಕ್ಷಮೆ ಕೇಳು. ತೋರಿಸ್ತೀವಿ. ನಾಲ್ಕೇ ಜನ ಇರೋರು ಕೆರ್ಗೋಡಲ್ಲಿ 4 ಜನಕ್ಕೋಸ್ಕರ ನನ್ನ ಸಹೋದ್ಯೋಗಿ ಮಂಡ್ಯದಿಂದ ರೋಹಿತ್ ದೇವರಳ್ಳಿ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಒಂದು ಧ್ವಜ ಒಂದು ಗ್ರಾಮದಲ್ಲಿ ಹಾರಿಸಬೇಕಾದಂತಹ ಧ್ವಜ ಈಗ ಇಡೀ ಮಂಡ್ಯದ ತುಂಬೆಲ್ಲ ಹಾರಾಡುವಂತಹ ಪರಿಸ್ಥಿತಿಗೆ ತಂದಿಟ್ಟಂತವರು ಯಾರು ಅಂತ? ಅರುಣ್, ಒಂದು ಧ್ವಜವನ್ನ ಇಳಿಸಿದ ಪರಿಣಾಮ ಇವತ್ತು ಸಾವಿರಾರು ಹನುಮ ಧ್ವಜಗಳು ಬೀದಿಯಲ್ಲಿ ಹಾರಾಡ್ತಾ ಇರುವಂತದ್ದು. ಅಂದ್ರೆ ಇದಕ್ಕೆ ಕಾರಣ ಅಧಿಕಾರಿಗಳೇ ಅಂತಲೇ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಒಂದ್ ಕಡೆ ಗ್ರಾಮ ಪಂಚಾಯಿತಿಯ PDO ಇದಕ್ಕೆ ಪರ್ಮಿಷನ್ ಕೊಡ್ತಾರೆ, ಇನ್ನೊಂದ್ ಕಡೆ ಜಿಲ್ಲಾಧಿಕಾರಿಯ ಕಚೇರಿಯ ಅಧಿಕಾರಿಗಳು ಅವ್ರು ಪರ್ಮಿಷನ್ ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಸರ್ಕಾರದ ಮಾತು ಕೇಳ್ಕೊಂಡು ಈ ರೀತಿಯಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಮತ್ತೆ ಬಿಜೆಪಿ ಮತ್ತೆ JDS ಮುಖಂಡರು ಆರೋಪ ಮಾಡ್ತಾ ಇರುವಂತದ್ದು. ಈಗಾಗಲೇ
ಬೃಹತ್ ಮೆರವಣಿಗೆ ಮಂಡ್ಯ ನಗರವನ್ನ ಪ್ರವೇಶ ಮಾಡಿದೆ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಮಂಡ್ಯ ನಗರದ ಕಾರ್ಯಮನೆ ಗೇಟ್ ಅಂತ ಏನ್ ಕರೀತಾರೆ, ಅಲ್ಲಿಗೆ ಈಗಾಗಲೇ ಪ್ರೊಸೆಷನ್ ಸಂಪೂರ್ಣವಾಗಿ ಬಂದಿರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಇದೀಗ ಇಲ್ಲಿ ಜನರು ಬಂದಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಕೆರಗೋಡಿನ ಗ್ರಾಮಸ್ಥರಿಗೆ ಬೆಂಬಲ ಸೂಚಿಸಿ ಅಕ್ಕಪಕ್ಕದ ಗ್ರಾಮಸ್ಥರು ಜೊತೆಗೆ ಹಿಂದೂ ಪರ ಕಾರ್ಯಕರ್ತರು, ಬಿಜೆಪಿ ಮತ್ತೆ JDS ನ ಮುಖಂಡರು ಸೇರಿದಂತೆ ಕಾರ್ಯಕರ್ತರು ಸಹ ಭಾಗಿಯಾಗಿದ್ದಾರೆ. ಇವರೆಲ್ಲರೂ ಕೂಡ ರಾಜ್ಯ ಸರ್ಕಾರ ಮತ್ತೆ ಜಿಲ್ಲಾಡಳಿತ ವಿರುದ್ಧವಾಗಿ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಕೂಡ ಏನು ಈ ಒಂದು ಪ್ರೊಸೆಷನ್ಗೆ ಸಾಥನ್ನ ನೀಡ್ತಾ ಇರುವಂತದ್ದು. ಯಾಕಂದ್ರೆ ನಾವು ಮತ್ತೆ ಮರುಸ್ಥಾಪನೆಯನ್ನು ಮಾಡಬೇಕು ಬಾವುಟವನ್ನ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಕೇವಲ ಪುರುಷರು ಮಾತ್ರ ಅಲ್ಲ, ಮಹಿಳೆಯರು ಕೂಡ ಈ ಒಂದು ಕಾಲ್ನಡಿಗೆಗೆ ಸಾಥ್ನ ನೀಡಿರುವಂತದ್ದು. ಯಾಕಂದ್ರೆ ನಮ್ಮ ಹಿಂದೂ ಧರ್ಮದ ಪ್ರತೀಕವಾದಂತಹ ಬಾವುಟವನ್ನ ಜಿಲ್ಲಾಡಳಿತ ಕೆಳಗಿಳಿಸಿದೆ. ಆ ನಿಟ್ಟಿನಲ್ಲಿ ಮತ್ತೆ ನಾವು ಬಾವುಟವನ್ನ ಮರುಸ್ಥಾಪನೆ ಮಾಡುವವರು ಕೂಡ ಈ ಒಂದು ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗ ಪ್ರೊಸೆಷನ್ ನೇರವಾಗಿ ಮಂಡ್ಯದ ಶಕ್ತಿ ದೇವತೆಯಾದಂತಹ ಕಾಳಿಕಾಂಬ ದೇವಸ್ಥಾನಕ್ಕೆ ನೇರವಾಗಿ ಈ ಪ್ರೊಸೆಷನ್ ಹೋಗುತ್ತೆ. ಬಳಿಕವಾಗಿ ಅಲ್ಲಿ ಕುಮಾರಸ್ವಾಮಿ ಅವರು ಬರ್ತಾರೆ. ಮಾಜಿ CM ಆದಂತಹ HD ಕುಮಾರಸ್ವಾಮಿ ಅವರು ಬಂದು ಅಲ್ಲಿ ಕಾಳಮ್ಮ ದೇವಿಗೆ ಪೂಜೆ ಸಲ್ಲಿಸಿದ ಬಳಿಕವಾಗಿ ನೇರವಾಗಿ ಈ ಪ್ರೊಸೆಷನ್ ಮಂಡ್ಯ ನಗರಾದ್ಯಂತಲೂ ಕೂಡ ಸಂಚಾರ ಮಾಡುತ್ತೆ. ಬಳಿಕವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮುತ್ತಿಗೆ ಹಾಕುವಂತ ಪ್ರಯತ್ನಕ್ಕೆ ಕೈ ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಮುಖಂಡರು ಕೂಡ ಹೇಳ್ತಾ ಇರುವಂತದ್ದು. ಅದೇ ದಿಕ್ಕಿನಲ್ಲಿ ಎಲ್ಲಾ ಕಾರ್ಯಕರ್ತರು ಇದೀಗ ಕಾಳಿಕಾಂಬ ದೇವಸ್ಥಾನಕ್ಕೆ ಸಾಕ್ತಾ ಇದ್ದಾರೆ. ಇನ್ನೇನು ಕೆಲವೇ ಕೂಗಳತೆ ದೂರದಲ್ಲಿ ದೇವಸ್ಥಾನ ಇರುವಂತದ್ದು. ಆ ನಿಟ್ಟಿನಲ್ಲಿ ಈ ರಸ್ತೆ ಕಿರಿದಾಗಿರೋದ್ರಿಂದಾಗಿ ಅಲ್ಲಲ್ಲಿ ಛಿದ್ರವಾಗಿ ಒಂದಷ್ಟು ಕಾರ್ಯಕರ್ತರು ಮುಂದೆ ಹೋಗ್ತಾ ಇದ್ದಾರೆ, ಮತ್ತೊಂದು ಕಾರ್ಯಕರ್ತರು ಹಿಂಭಾಗದಲ್ಲಿ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶ ಭರಿತವಾಗಿ ಇಲ್ಲಿನ ಜನರು ಇರುವಂತದ್ದು. ಇದೀಗ ಜಿಲ್ಲಾಡಳಿತ ಯಾವ ನಡೆಯನ್ನು ಅನುಸರಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ಅರುಣ್. ಓಕೆ ರೋಹಿತ್, ಹಾಗೆ ಸಂಪರ್ಕದಲ್ಲಿರಿ. ಸೊ ಈಗ ಸಾತ್ನೂರಿನಲ್ಲಿ ಶಾಸಕ ಗಣಿಗರ್ ಫ್ಲೆಕ್ಸ್ ಅನ್ನ ಕಿತ್ತೆಸ್ತಿದ್ದಾರೆ. ಇನ್ನೊಂದು ಕಡೆಗೆ ನನ್ನ ಮತ್ತೊಬ್ಬ ಸಹೋದ್ಯೋಗಿ ವಿನಯ್ ಕೂಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಈಗ ನೀವಿರುವಂತ ಜಾಗದಲ್ಲಿ ಹೇಗಿದೆ, ಯಾವ ರೀತಿಯಾಗಿ ಪಾದಯಾತ್ರೆ ಸಾಗ್ತಾ ಇದೆ, ಮತ್ತೆ ಪ್ರತಿಭಟನೆ ಹೇಗೆ ಹೋಗ್ತಾ ಇದೆ ಈಗ ವಿನಯ್? ಅರುಣ್, ಈಗಾಗಲೇ ಮಂಡ್ಯ ನಗರಕ್ಕೆ ಎಂಟ್ರಿ ಆಗಿರುವಂತಹ ಈ ಒಂದು ಪಾದಯಾತ್ರೆ ಕಾಳಿಕಾಂಬ ದೇವಸ್ಥಾನದ ರಸ್ತೆಯನ್ನ ತಲುಪಿದೆ. ಸದ್ಯ ಇನ್ನು 200 ಮೀಟರ್ ರಷ್ಟರಲ್ಲಿ ಕಾಳಿಕಾಂಬ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಜಮಾವಣೆಗೊಂಡು ಅಲ್ಲಿಂದ ಮತ್ತೆ DC ಕಚೇರಿಗೂ ಕೂಡ ಪಾದಯಾತ್ರೆ ನಡೆಯುತ್ತೆ. ಸದ್ಯ ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು BJP ನಾಯಕರುಗಳು ತಂಡವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ. ಸುಮಾರು 10 ಕಿಲೋಮೀಟರ್ ಪಾದಯಾತ್ರೆಯನ್ನ ಈಗಾಗಲೇ ಪ್ರತಿಭಟನಾಕಾರರು ಮುಗಿಸಿದ್ದಾರೆ. ಇನ್ನ ಕೇವಲ 2-3 ಕಿಲೋಮೀಟರ್ ಅಷ್ಟೇ. 2-3 ಕಿಲೋಮೀಟರ್ ನಂತರ DC ಕಚೇರಿ ಬಳಿ ಈ ಒಂದು ಪಾದಯಾತ್ರೆ ತೆರಳುತ್ತೆ. ಅಲ್ಲಿ DC ಕಚೇರಿಗೆ ಮುತ್ತಿಗೆ ಹಾಕುವಂತ ಯತ್ನ ಕೂಡ ನಡೆಯುತ್ತೆ. ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಳಿಕಾಂಬ ದೇವಾಲಯದ ಬಳಿ ಈ ಒಂದು ಪ್ರತಿಭಟನಾ ನಿರತ ಸಾಕಷ್ಟು ಹಿಂದೂ ಕಾರ್ಯಕರ್ತರು ತಲುಪ್ತಾರೆ. ಅಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕೂಡ ಪ್ರತಿಭಟನಾ ನಿರತರನ್ನ ಸೇರ್ಕೊಳ್ಳಲಿದ್ದಾರೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ಒಂದು ದೇವಸ್ಥಾನದ ರಸ್ತೆಯಲ್ಲಿ ಹೋಗ್ತಾ ಇರುವಂತದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಸುಮಾರು ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಬಂದು ಕಾಳಿಕಾಂಬ ದೇವಸ್ಥಾನದ ಬಳಿ ಜಮಾವಣೆಗೊಳ್ತಾ ಇದ್ದಾರೆ. ಅಂದ್ರೆ ತಂಡೋಪತಂಡವಾಗಿ ಜನ ಹರಿದು ಬರ್ತಾ ಇರುವಂತದ್ದು. ಅಲ್ಲಲ್ಲೇ ಸಮೀಪ ಇರುವಂತ ಯಾವ್ಯಾವ ಊರುಗಳಿವೆ ಎಲ್ಲಾ ಊರಿನವರು ಬಂದು ಅಲ್ಲಿ ಜಮಾವಣೆಗೊಳ್ತಾರೆ. ಅಲ್ಲಿಂದ ಮತ್ತಷ್ಟು ದೊಡ್ಡ ಕ್ರೌಡು ಈ ಒಂದು DC ಕಚೇರಿಯನ್ನು ತಲುಪುತ್ತೆ. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಇಲ್ಲಿ ಕಾಳಿಕಾಂಬ ದೇವಸ್ಥಾನದ ಬಳಿ ಕೂಡ ನಡೆದಿದೆ. ಇವತ್ತು ಈ ಒಂದು ನಡೀತಾ ಇರುವಂತಹ ಪ್ರತಿಭಟನೆ ಕ್ಷಣಕ್ಕೂ ಕೂಡ ತೀವ್ರ ರೂಪವನ್ನ ಪಡೆದುಕೊಳ್ತಾ ಇದೆ. ಮುಂದೆ ಮತ್ತಷ್ಟು ತೀವ್ರತೆಯನ್ನ ಕಾಣ್ಕೊಳ್ಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅರುಣ್. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.